ಹಲೋ ಎವ್ರಿವನ್. ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ನಿಮ್ಮ ಫಿನಾನ್ಷಿಯಲ್ ಅಕೌಂಟಿಂಗ್ 2 ಇರ್ತಕ್ಕಂಥ ಟಾಪಿಕ್ಕು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಸೊ ನಿಮಗೆ ಈ ವರ್ಷದ ಸ್ಕೀಮ್ ಪ್ರಕಾರ ನಿಮಗೆ ಈ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಕೇಳ್ತೇನೆ. 15 ಮಾರ್ಕ್ಸ್ಗೆ ಈ ಚಾಪ್ಟ್ರಲ್ಲಿ ನಿಮಗೆ ಕ್ವಶನ್ ಬರಲ್ಲ, ಮೀನ್ಸ್ ಪ್ರಾಬ್ಲಮ್ ಬರಲ್ಲ. ನಿಮಗೆ ಜಸ್ಟ್ 5 ಮಾರ್ಕ್ಸಿಗೆ ಮಾತ್ರ ಒಂದು ಪ್ರಾಬ್ಲಮ್ ಕೇಳ್ತೇನೆ. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ತುಂಬ ಈಸಿ ಟಾಪಿಕ್ ಇದು. ಇದರಲ್ಲಿ ಯಾವುದೇ ರೀತಿಯಾದ ಮೆಥಡ್ಸ್ ಬರಲ್ಲ, ಟೆಕ್ನಾಲಜೀಸ್ ಬರಲ್ಲ, ಏನೂ ಬರಲ್ಲ. ಯಾವುದು ಮೆಥಡ್ಸ್ ಬರಲ್ಲ. ಇರೋದು ಒಂದೇ ಒಂದು ಮೆಥಡಲ್ಲಿ ತುಂಬ ಸಿಂಪಲ್ ಆಗಿರುತ್ತೆ ಪ್ರಾಬ್ಲಮ್ಸು. ಸೊ ನಾವು ಕಲಿಯೋಣ. ಸೊ ಪ್ರಾಬ್ಲಮ್ಸ್ ಹೋಗೋಕ್ಕೂ ಮುಂಚೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದರೆ ಏನು, ಡಿಪಾರ್ಟ್ಮೆಂಟ್ ಅಂದ್ರೇನು, ಅಕೌಂಟ್ಸ್ ಅಂದ್ರೇನು, ವೈ ಶುಡ್ ವಿ ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನೋದನ್ನು ನಾನೀಗ ಹೇಳ್ಕೊಡ್ತೀನಿ. ಸೊ ಒಂದು ಸಣ್ಣ ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡೋಣ. ಟೇಕ್ ಆ್ಯನ್ ಎಕ್ಸಾಂಪಲ್. ABC ಮಾರ್ಕೆಟಿಂಗ್. ಸೊ ABC ಮಾರ್ಕೆಟಿಂಗ್ ಅನ್ನೋ ಒಂದು ಮಾರ್ಕೆಟಿಂಗ್ ಏಜೆನ್ಸಿ ಅಂತಲೇ ತಾಳಿ. ಸೊ ಈ ಮಾರ್ಕೆಟಿಂಗ್ ಏಜೆನ್ಸಿ ಅವ್ರು ಏನು ಮಾಡ್ತಾರೆ ಅಂತಂದರೆ ವೆರೈಟೀಸ್ ಆಫ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ. ಒಂದೇ ಕಂಪನಿಯ ವೆರೈಟೀಸ್ ಆಫ್ ಪ್ರಾಡಕ್ಟ್. ಸೊ ಯಾವ್ಯಾವ ಪ್ರಾಡಕ್ಟ್ ಲೈನ್ಸ್ ಇದೆ ಇವ್ರ ಹತ್ರ? ಫುಟ್ವೇರ್ಸ್, ಗಾರ್ಮೆಂಟ್ಸ್, electronic goods and also stationaries. ಸೊ ABC ಮಾರ್ಕೆಟಿಂಗ್ ಅನ್ನೋ ಒಂದು ಕಂಪನಿ ಏನು ಮಾಡ್ತಾ ಇದೆ, ಫುಟ್ವೇರ್ ಒಂದು ಲೈನ್ನ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದೆ, ಗಾರ್ಮೆಂಟ್ಸ್ ಸೇಲ್ ಮಾಡ್ತಾ ಇದೆ, ಎಲೆಕ್ಟ್ರಾನಿಕಲ್ ಗೂಡ್ಸ್ ಸೇಲ್ ಮಾಡ್ತಾ ಇದೆ, ಸ್ಟೇಷ್ನರೀಸು ಸೇಲ್ ಮಾಡ್ತಾ ಇದೆ. ಸೊ ಇದು ಸೆಕ್ಷನ್ಸ್ ಆಯ್ತು ಅವ್ರಿಗೆ. ಅಂದರೆ ಫುಟ್ವೇರ್ ಅನ್ನೋದೊಂದು ಸೆಕ್ಷನ್ನು, ಗಾರ್ಮೆಂಟ್ ಅನ್ನೋದೊಂದು ಸೆಕ್ಷನು, ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನೋದೊಂದು ಸೆಕ್ಷನು, ಸ್ಟೇಷ್ನರೀಸ್ ಅನ್ನೋದೊಂದು ಸೆಕ್ಷನು. ಸೊ ನಾವು ಇದನ್ನೇ ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ನಮಗಿರೋ ಟಾಪಿಕ್ ಏನು? ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಸೊ ಇಲ್ಲಿ ABC ಮಾರ್ಕೆಟಿಂಗ್ ಅನ್ನೋದೇನಿದೆ, ಸೊ ಇವರು ಏನಕ್ಕೆ ಇದನ್ನು ಡಿಪಾರ್ಟ್ಮೆಂಟಾಗಿ ಮಾಡಿದ್ರು ಅಂತಂದರೆ, ಸೊ ಇಷ್ಟೂ ಅವರು ಒಂದೇ ಡಿಪಾರ್ಟ್ಮೆಂಟ್ ಆಗೇನ ಮಾಡೋರು ಬುಕ್ಸ್ ಆಫ್ ಅಕೌಂಟ್ಸ್ ಏನೇನ ಮೇಂಟೈನ್ ಮಾಡಿದ್ದೆ ಆದರೆ ಈ ಸಪ್ರೇಟ್ ಪ್ರಾಡಕ್ಟ್ ಲೈನ್ ಇದೆಯಲ್ಲ, ಈಗ ಫುಟ್ವೇರ್ಸ್ ಎಲ್ಲ ಕಂಪನಿಯ ಎಲ್ಲ ಪ್ರಾಡಕ್ಟು ಚೆನ್ನಾಗಿರಲ್ಲ. ಕೆಲವೊಂದು ಪ್ರಾಡಕ್ಟ್ಗಳು ಮಾತ್ರ ಆ ಕಂಪನಿಲಿ ಏನು ಒಂದು ಪ್ರಾಡಕ್ಟ್ ಲೈನ್ಸ್ 4-5 ಪ್ರಾಡಕ್ಟ್ ಲೈನ್ಸ್ ಇದೆ, ಅದರಲ್ಲಿ ಯಾವುದೋ ಒಂದು ಪ್ರಾಡಕ್ಟು 2 ಪ್ರಾಡಕ್ಟು ತುಂಬ ಚೆನ್ನಾಗಿ ಕ್ಲಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಸ್ಟಮರ್ಸ್ ಇರ್ತಾರೆ. ಅದಕ್ಕೆ ಇನ್ಮಿಕ್ಕಿದ್ದಕ್ಕೆ ಪ್ರಾಡಕ್ಟ್ ಕಸ್ಟಮರ್ಸ್ ಇರಲ್ಲ, ಅಡ್ವರ್ಟೈಸ್ಮೆಂಟ್ ಇರಲ್ಲ, ಅಥವಾ ಲ್ಯಾಕ್ ಆಫ್ ಕ್ವಾಲಿಟಿನೋ ಕ್ವಾಂಟಿಟಿನೋ ಏನೋ ಒಂದು ಬೇಸಿಸ್ ಮೇಲೆ ಅದು ರನ್ ಆಗ್ತಾ ಇರಲ್ಲ. ಸೊ ಇಲ್ಲೇನು ಅಂತಂದರೆ ಇವರು ಫುಟ್ವೇರು ಇದೆ, ಗಾರ್ಮೆಂಟ್ಸು, ಎಲೆಕ್ಟ್ರಾನಿಕ್ ಗೂಡ್ಸ್ ಇದೆ, ಸ್ಟೇಷ್ನರಿ ಇದೆ. ಸೊ ನಾವು ಸಪ್ರೇಟ್ ಡಿಪಾರ್ಟ್ಮೆಂಟಾಗಿ ಮಾಡಿ ಬುಕ್ಸ್ ಆಫ್ ಅಕೌಂಟ್ಸ್ನ ಸಪ್ರೇಟಾಗಿ ನಾವಿಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಏನಕ್ಕೋಸ್ಕರ? ನಾವು ವೈ ಶುಡ್ ವಿ ಪ್ರಿಪೇರ್ ದ ಬುಕ್ಸ್ ಆಫ್ ಅಕೌಂಟ್ಸ್, ವೈ ಶುಡ್ ವಿ ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ಸ್? ಜಸ್ಟ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಇನ್ ಈಚ್ ಡಿಪಾರ್ಟ್ಮೆಂಟ್. ಸರಿ, ಈಚ್ ಡಿಪಾರ್ಟ್ಮೆಂಟ್ನ ಪ್ರಾಫಿಟ್ ಆರ್ ಲಾಸ್ ನಮಗೆ ಏನಕ್ಕೆ ಬೇಕು? ಸಪೋಸ್ ಫುಟ್ವೇರಲ್ಲಿ ಈ ಸಲ ಪ್ರಾಫಿಟ್ ಬಂದಿಲ್ಲ, ಗಾರ್ಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಬರ್ತಿದೆ, ಎಲೆಕ್ಟ್ರಾನಿಕಲ್ ಗೂಡ್ಸ್ಗೂ ತುಂಬ ಚೆನ್ನಾಗಿ ಪ್ರಾಫಿಟ್ ಬರ್ತಿದೆ, ಸ್ಟೇಷ್ನರಿಗೂ ತುಂಬ ಚೆನ್ನಾಗಿ ಪ್ರಾಫಿಟ್ ಬರ್ತಿದೆ. ಸೊ ಅಂದಮೇಲೆ ನೆಕ್ಸ್ಟ್ ಟೈಮಿಂದ ನಾವೇನು ಮಾಡ್ಬೋದು? ಸೊ ಈಗ ಫುಟ್ವೇರಲ್ಲಿ ನಮಗೆ ಪ್ರಾಫಿಟ್ ಬರ್ತಾ ಇಲ್ಲ, ಜಸ್ಟ್ ಯಾವಾಗಲೂ ಲಾಸ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ, ಸೊ ನಾವು ಆ ಲಾಸ್ ಆಗ್ತಿರೋ ಡಿಪಾರ್ಟ್ಮೆಂಟಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಅವಾಗ ನಾವೇನು ಮಾಡ್ಬೋದು? ಸೊ ಈ ಫುಟ್ವೇರಿಗೆ ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸನ್ನು ನಾವು ತೆಗೆದುಬಿಟ್ಟು ಗಾರ್ಮೆಂಟ್ಸು, ಎಲೆಕ್ಟ್ರಾನಿಕ್ ಗೂಡ್ಸು, ಸ್ಟೇಷನರಿಗೆ ಹಾಕ್ಬೋದಲ್ವಾ? ಸೊ ಅದಕ್ಕೋಸ್ಕರ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು. ಸೊ ಡಿಪಾರ್ಟ್ಮೆಂಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಯ್ತು ಈಗ. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಏನಕ್ಕೆ ಮೇಂಟೈನ್ ಮಾಡಬೇಕು? ಜಸ್ಟ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್. ಜಸ್ಟ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್. ಸೊ PUC ಬೇಸಿಕ್ಸಲ್ಲಿ ನೀವು ಕಲ್ತಿರ್ತೀರ, ಫಸ್ಟ್ PUCಲಿ. ಸೊ ಏನಿದು ಪ್ರಾಫಿಟ್? ನಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಪ್ರಾಫಿಟ್ ಆರ್ ಲಾಸ್ನ ಹೆಂಗೆ ಐಡೆಂಟಿಫೈ ಮಾಡ್ತೀವಿ? ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಜಸ್ಟ್ ಬೈ ಪ್ರಿಪೇರಿಂಗ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್.
ಕರೆಕ್ಟ್ ಅಲ್ವಾ? ಸೊ ಟ್ರೇಡಿಂಗ್ ಆರ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ನಮಗೆ ನಮ್ಮ ಬಿಸ್ನೆಸ್ಸಲ್ಲಿ ನೆಟ್ ಪ್ರಾಫಿಟ್ ಏನಾಯಿತು ಅಥವಾ ನೆಟ್ ಲಾಸ್ ಆಯಿತು, ನೆಟ್ ಪ್ರಾಫಿಟ್ ಆಯಿತು, ನೆಟ್ ಲಾಸ್ ಆಯಿತು ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ಅದ್ರ ಫಾರ್ಮೆಟ್ ಹೆಂಗಿರುತ್ತೆ? ಹಂಗಾರೆ ನೀವೀಗ ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಇವೇನು ಪ್ರಿಪೇರ್ ಮಾಡಬೇಕು? ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಯೂಶ್ವಲಿ ನಿಮ್ಮ ಪಿ ಯು ಸಿಲಿ ಏನು ಕಲ್ತಿರ್ತೀರ ನಿಮ್ಮ ಟ್ರೇಡಿಂಗ್ ಆ್ಯಂಡ್ ಪಿ&ಎಲ್ ಅಕೌಂಟು ಅದೇ ಫಾರ್ಮೆಟಲ್ಲೇ ಇರುತ್ತೆ. ಆದರೆ ಇಲ್ಲಿ ಕಾಲಮ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಕಾಲಮ್ಸ್ ಯಾಕೆ ಸರ್ ಜಾಸ್ತಿ ಆಗುತ್ತೆ? ಬಿಕಾಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಡಿಪಾರ್ಟ್ಮೆಂಟ್ಸ್ ಎಷ್ಟಿರ್ತವೋ ಅಷ್ಟು ಅಮೌಂಟ್ ಕಾಲಮ್ ಬರುತ್ತೆ. ಸೊ ಟ್ರೇಡಿಂಗ್ ಆ್ಯಂಡ್ profit and loss account. So usually particulars department A, department B. ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ಸೊ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರುತ್ತೋ ಅಷ್ಟು ಕಾಲಮ್ಸ್ಗಳು ಬರುತ್ತೆ. ಸರ್ ಟ್ರೇಡಿಂಗ್ ಆ್ಯಂಡ್ ಪಿ&ಎಲ್ ಅಕೌಂಟ್ ಫಾರ್ಮೆಟ್ ನಿಮ್ಗೆ ಆಲ್ರೆಡಿ ಗೊತ್ತು, ಬಟ್ ಆದರೂ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರೇಡಿಂಗ್ ಅಕೌಂಟಲ್ಲಿ ನಾವೇನು ಏನೇನು ಮೆನ್ಷನ್ ಮಾಡ್ತೀವಿ ಅಂತಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ನಾವಿಲ್ಲಿ ಟ್ರೀಟ್ ಮಾಡ್ತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಟ್ರೀಟ್ ಮಾಡಾದ್ಮೇಲೆ ಸೇಲ್ಸಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಿದ್ರೆ, ಸೊ ಸೇಲ್ಸ್ ಇರುತ್ತೆ, ಸೇಲ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ನಾವು ಡಿಡಕ್ಟ್ ಮಾಡಾದ್ಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಯಾವ ಕಡೆ ಬೇಕಾದ್ರೂ ಬರ್ಬೋದು. ಸೊ ಅದು ಕ್ರೆಡಿಟ್ ಸೈಡನ್ನು ಬ್ಯಾಲೆನ್ಸಿಂಗ್ ಫಿಗರ್ ಇರ್ಬೋದು ಅಥವಾ ಡೆಬಿಟ್ ಸೈಡನ್ನು ಬ್ಯಾಲೆನ್ಸಿಂಗ್ ಫಿಗರ್. LHS RH ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು ಡೆಬಿಟ್ ಐಟಮ್ಸ್ ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ನ ನಾವು ಕ್ರೆಡಿಟ್ ಐಟಮ್ಸ್ ಅಂತ ಕರಿತೀವಿ. ಸೊ ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ಗ್ರಾಸ್ ಲಾಸ್ ಅಂತ ಕರಿತೀವಿ. ಸೊ ಏನು ಪ್ರಾಫಿಟ್ ಬರುತ್ತೆ ಅದನ್ನು ಕ್ರಾಸ್ ಎಂಟ್ರಿ ಮೀನ್ಸ್ ಈಗ ನಮ್ಮ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ನಾವು ಅದನ್ನು ನೆಕ್ಸ್ಟ್ ಪಿ&ಎಲ್ ಅಕೌಂಟ್ಗೆ ಬ್ರಾಡ್ ಡೌನ್ ಮಾಡಿಕೊಂಡು ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ತೋರಿಸ್ಬಿಟ್ಟು ಅಥವಾ ಗ್ರಾಸ್ ಲಾಸ್ನ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ತಗೊಂಡು ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ನೆಲ್ಲ ಟ್ರೀಟ್ ಮಾಡ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ನೆಲ್ಲ ಟ್ರೀಟ್ ಮಾಡಾದ್ಮೇಲೆ ನಮಗೆ ಅಲ್ಟಿಮೇಟ್ಲಿ ಪಿ&ಎಲ್ ಅಕೌಂಟ್ನ ಕ್ಲೋಸ್ ಮಾಡ್ತೀವಿ. ಪಿ&ಎಲ್ ಅಕೌಂಟ್ನ ಕ್ಲೋಸ್ ಮಾಡಾದ್ಮೇಲೆ ನಮಗೇನು ಸಿಗುತ್ತೆ ಅಂತಂದರೆ ಒಂದು ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಸಿಗುತ್ತೆ. ಅಗೈನ್ ಅದೇ ಥರನೇ ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ನೆಟ್ ಲಾಸ್ ಅಂತ ಕರಿತೀವಿ. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತೀರಾ, ಸರ್ ಡೆಬಿಟ್ ಐಟಮ್ಸಲ್ಲಿ ನಾವು ಹಾಕೋದಲ್ಲ ಎಕ್ಸ್ಪೆನ್ಸಸ್ಸು, ಕ್ರೆಡಿಟ್ ಸೈಡಲ್ಲಿ ನಾವು ಹಾಕೋದಲ್ಲ ಇನ್ಕಮ್ಸ್ ಐಟಮು. ಬಟ್ ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ಯಾಕೆ ಪ್ರಾಫಿಟ್ ಅಂತ ಕರಿತೀವಿ ಅಂತಂದರೆ ಸೊ ಇಷ್ಟೇ ಸಿಂಪಲ್ಲು. ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ ಅಂತಂದರೆ ಡೆಬಿಟ್ ಸೈಡ್ ಅಮೌಂಟ್ ಕಮ್ಮಿ ಇದೆ ಅಂತ ಅರ್ಥ. ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ ಅಂತಂದರೆ ಇನ್ಕಮ್ಸ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದರೆ ಸೊ ಯೂಶುವಲಿ ನಾವು ಅದನ್ನೇನು ಕರಿತೀವಿ? ಪ್ರಾಫಿಟ್ ಅಂತ ಕರಿತೀವಿ. ಅದೇ ಥರನೇ ಇನ್ಕಮ್ಸ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದರೆ ಸೊ ನಾವು ಅದನ್ನೇನಂತ ಕರಿತೀವಿ? ಲಾಸ್ ಅಂತ ಕರಿತೀವಿ. ಸೊ ಇದು ಯೂಶುವಲಾಗಿ ನೀವು PUC ಬೇಸಿಕ್ಸ್ ಎಲ್ಲ ಕಲ್ತಿರ್ತೀರಾ, ಫಸ್ಟ್ PUC ಅಕೌಂಟ್ಸ್ ಎಲ್ಲ ಕಲ್ತಿರ್ತೀರಾ. ಸೊ ಅದನ್ನ ಇನ್ನೊಂದ್ಸರಿ ರಿಪೀಟ್ ಮಾಡಿದ್ದೀನಿ. ಜಸ್ಟ್ ಸಿಂಪಲ್ಲು ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ನೀವೇನು ಕಲಿತೀರಾ ಅಂತಂದರೆ ಇವಾಗ ಇಲ್ಲಿವರೆಗೂ ಏನೇನು ಕಲ್ತ್ರಿ ಅಂತಂದರೆ ಡಿಪಾರ್ಟ್ಮೆಂಟ್ ಅಂತಂದ್ರೇನು, ಡಿಪಾರ್ಟ್ಮೆಂಟಲ್ ಅಕೌಂಟ್ ಏನಕ್ಕೋಸ್ಕರ ಪ್ರಿಪೇರ್ ಮಾಡಬೇಕು, ಹೆಂಗೆ ಪ್ರಿಪೇರ್ ಮಾಡಬೇಕು, ಹೆಂಗೆ ಪ್ರಿಪೇರ್ ಮಾಡ್ತೀರಾ? ಬೈ ಪ್ರಿಪೇರಿಂಗ್ ದ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗೋದಾಗ ಪ್ರತಿ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರಾಫಿಟ್ ಬಂತೋ ಲಾಸ್ ಆಯಿತು ಅನ್ನೋದು ನೀವು ಐಡೆಂಟಿಫೈ ಮಾಡ್ತೀವಿ. ಇದು ಸಿಂಪಲ್ ಥಿಂಗು, ತುಂಬ ಅಂದರೆ ತುಂಬ ಸಿಂಪಲ್ ಇದು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ ಅಲೋಕೇಶನ್ಸ್ ಅಂತ ಬರುತ್ತೆ. ಏನಿದು ಅಲೋಕೇಶನ್ಸ್? ಸೊ ನಮಗೆ ಜನರಲ್ ಇಂಗ್ಲೀಷ್ ಟರ್ಮಲ್ಲಿ ಅಲೋಕೇಶನ್ ಅಂತಂದ್ರೇನು? ಡಿಸ್ಟ್ರಿಬ್ಯೂಷನ್. ಅಲೋಕೇಶನ್ಸ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್. ಸೊ ನಾವು ಇಲ್ಲಿ ಏನನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಎಕ್ಸ್ಪೆನ್ಸಸ್ನ. ಸೊ ಇಲ್ಲೇನಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ನಾವು ಯೂಶಲಿ ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ನಾವು ಮುಂಚೆನೇ ಫುಟ್ವೇರಿಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಬೇರೆ, ಗಾರ್ಮೆಂಟ್ಸಿಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಬೇರೆ, ಎಲೆಕ್ಟ್ರಾನಿಕ್ ಗೂಡ್ಸಿಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಬೇರೆ, ಸ್ಟೇಷನರಿಗೆ ಎಕ್ಸ್ಪೆನ್ಸಸ್ ಬೇರೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಕ್ವಶನಲ್ಲಿ ಕೊಟ್ಟಿರಲ್ಲ. ಸೊ ನಾವೇನು ಮಾಡಬೇಕು? ಅಥವಾ ನಮ್ಮ ಬಿಸ್ನೆಸ್ಸಲ್ಲಿ ಯೂಶುವಲಿಗೆ ಸಪ್ರೇಟಾಗಿ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಎಲ್ಲ ಒಂದೇ ಥರದ ಜಸ್ಟ್ ಗೂಡ್ಸ್ ಬರ್ತಾ ಇರುತ್ತೆ, ನಾವು ಅದನ್ನು ಸೇಲ್ ಮಾಡ್ತಾ ಇರ್ತೀವಿ, ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ, ಎಲ್ಲ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಎಲ್ಲ ಡೈರೆಕ್ಟ್ ಆಗ್ತದೆ. ಈಗ ಸ್ಯಾಲರೀಸ್, ಈಗ ಫುಟ್ವೇರ್ ಮಾರೋರಿಗೆ ಸಪ್ರೇಟ್ ಸ್ಯಾಲರೀಸ್ ಹಂಗೆಲ್ಲ ಕೊಡೋಕ್ಕಲ್ಲ. ಅಥವಾ ನಾವು ರೆಂಟ್, ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗಲ್ಲಿ ಇಷ್ಟು ಪ್ರಾಡಕ್ಟ್ಸ್ ನಾವು ಸೇಲ್ ಮಾಡ್ತೀವಿ, ಡೈರೆಕ್ಟಾಗಿ ಬಿಲ್ಡಿಂಗ್ ರೆಂಟ್ನ ಪೇ ಮಾಡ್ತೀವಿ. ಸೊ ರೆಂಟ್ ಇದೆ ಎಕ್ಸ್ಪೆನ್ಸಸ್. ಸೊ ಈ ಎಕ್ಸ್ಪೆನ್ಸಸ್ ಐಟಮ್ಸು ಡಿಪಾರ್ಟ್ಮೆಂಟ್ ವೈಸಲ್ಲಿ ನಾವೀಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದರೆ ಏನು? ರೆಂಟ್, ಸಪೋಸ್ ಎಕ್ಸಾಂಪಲ್ ತಗೊಳ್ಳಿ, ರೆಂಟ್ ಒಂದು 10,000 ರೂಪೀಸ್ ಈ ಸಲ ಪೇ ಮಾಡಿದ್ದೀರಾ ಅಂತಂದರೆ ಆ 10,000 ರೂಪೀಸು ಡಿಪಾರ್ಟ್ಮೆಂಟ್
ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬಂತು, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಬಂತು ಅನ್ನೋದು ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗ್ಬರುತ್ತೆ. ಸರ್ ಯಾಕೆ ಐಡೆಂಟಿಫೈ ಮಾಡಬೇಕು? ಬಿಲ್ಡಿಂಗ್ ರೆಂಟ್ ಇಸ್ ಎಕ್ಸ್ಪೆನ್ಸಸ್, ಇನ್ಕಮ್ಸಲ್ಲಿ ಎಕ್ಸ್ಪೆನ್ಸಸ್ ಅಂತ ತೆಗೀರಿ, ಪ್ರಾಫಿಟ್ ಬಂತು. ಆದರೆ ನಾವಿಲ್ಲಿ ಮಾಡ್ತಿರೋದೇನು, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತಂದರೆ ಪ್ರತಿ ಒಂದೊಂದೊಂದೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರಾಫಿಟ್ ಬಂತೋ ಲಾಸ್ ಬಂತು ಅಂತ ನಮಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಡಿಪಾರ್ಟ್ಮೆಂಟ್ ಎದ ಸಪ್ರೇಟು, ಡಿಪಾರ್ಟ್ಮೆಂಟ್ ಬಿದ ಸಪ್ರೇಟ್ ಎಕ್ಸ್ಪೆನ್ಸಸ್ನ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಹಾಕ್ತೀವಿ. ಹೆಂಗೆ? ಎಕ್ಸಾಂಪಲ್, ನಾವಾಗಲೇ ಎಕ್ಸಾಂಪಲ್ ಹೇಳ್ದಂಗೆ ಸ್ಯಾಲರಿ. ಸೊ ಸ್ಯಾಲರಿ ನಮಗೆ ಕೊಟ್ಟಿರ್ತೀವಿ. ಸ್ಯಾಲರಿ ಎಷ್ಟು ಕೊಟ್ಟಿರ್ತೀವಿ ನಾವು? 10,000 ರೂಪೀಸ್ ಸ್ಯಾಲರಿ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ಈ 10,000 ರೂಪೀಸ್ ಯಾರಿಗೆ? ಡಿಪಾರ್ಟ್ಮೆಂಟ್ ಎಗೂ ಅಲ್ಲ ಬಿಗೂ ಅಲ್ಲ, ಟೋಟಲ್ ಸ್ಯಾಲರಿ. ಇದೇನಿದೆ ಸ್ಯಾಲರಿ ಟೋಟಲ್. ಸೊ ಈ ಟೋಟಲ್ ಸ್ಯಾಲರಿ ನಾವೇನು ಮಾಡಬೇಕು, ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಹೋಗುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಹೋಗುತ್ತೆ ಅಂತ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅದರದ್ದೇ ಆದ ಕೆಲವೊಂದು ಬೇಸಿಸ್ ಇದೆ. ಸೊ ಆ ಬೇಸಿಸ್ ನಾನೀಗ ಹೇಳ್ಕೊಡ್ತೀನಿ. ಸೊ ಆ ಬೇಸಿಸ್ ಪ್ರಕಾರ ನೀವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿ ಬರುತ್ತೆ. ಸೊ ನಮ್ಗೆ ಇಲ್ಲೇನಿದೆ ಸ್ಯಾಲರಿ, ಅದನ್ನು ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಬರುತ್ತೆ ಅಂತ ನೀವು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ನೀವು ಅಲೋಕೇಶನ್ ಮಾಡೋದು ಯಾವ ಬೇಸಿಸ್ ಮೇಲೆ? ಈಗ ಸುಮಾರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಐಟಮ್ಸ್ ಇರುತ್ತೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಆ ಎಕ್ಸ್ಪೆನ್ಸಸ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಯಾವ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ ರೇಷಿಯೋನ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ಇಂಪಾರ್ಟೆಂಟ್ ಥಿಂಗು. ನೀವೇನೇನು ಅಲೋಕೇಶನ್ ಮಾಡೋದು ಕಲ್ತ್ರಿ ಅಂತಂದರೆ ಈ ಚಾಪ್ಟರ್ಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ತೀರಾ ಅಂತ ಅರ್ಥ. ಎಸ್, ದಿಸ್ ಈಸ್ ಬೇಸಿಸ್ ಫಾರ್ ಅಲೋಕೇಶನ್. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಇಲ್ಲಿ ಎಕ್ಸ್ಪೆನ್ಸಸ್ ಐಟಮ್ಸ್ನೆಲ್ಲ ಬರೆದಿದ್ದೀನಿ. ಈ ಎಕ್ಸ್ಪೆನ್ಸಸ್ ಐಟಮ್ನ ಯಾವ್ಯಾವ ಬೇಸಿಸ್ ಮೇಲೆ ನಾವು ರೇಷಿಯೋನ ಕನ್ವರ್ಟ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವು ಈ ಬೇಸಿಸ್ ಫಾರ್ ಅಲೋಕೇಶನ್ನ ಕಲಿಯೋಕ್ಕೂ ಮುಂಚೆ ಎರಡು ಪಾಯಿಂಟನ್ನು ನಾವು ಕಲಿಬೇಕು. ಶಾರ್ಟ್ ಕೀ ಅಂತಲೇ ತಗೊಳ್ಳಿ. ಸೊ ನಾನಿಲ್ಲಿ ಬರೆದಿದ್ದೀನಿ, ಇದು ವೈ ಹೂಮ್ ಅಂದರೆ, ವೈ ಅಂದರೆ ಯಾಕೆ, ಹೂಮ್ ಅಂದರೆ ಯಾರಿಗೆ. ಜಸ್ಟ್ ಸಿಂಪಲ್ಲು. ನಮಗೆ ಎಕ್ಸ್ಪೆನ್ಸಸ್ ಐಟಮ್ಸ್ ಕೊಡ್ತಾನೆ. ಸೊ ಈ ಎಕ್ಸ್ಪೆನ್ಸಸ್ಸು ಯಾಕಾಯಿತು, ಯಾರಿಗಾಯಿತು ಅನ್ನೋದು ನೀವು ಕರೆಕ್ಟಾಗಿ ನೀವು ಕಲ್ತ್ಬಿಟ್ರೆ ತುಂಬ ಚೆನ್ನಾಗಿ ನಿಮ್ಗೆ ಯಾವ ಬೇಸಿಸ್ ಮೇಲೆ ಹಾಕಬೇಕು ಅಂತ ಅರ್ಥ ಮಾಡ್ಕೊಂಬಿಡ್ತೀರಾ. ಜಸ್ಟ್ ಸಿಂಪಲ್ಲು. ಸೊ ಇಲ್ಲಿ ಬರೆದಿದ್ದೀನಿ. ಅದರಲ್ಲಿ ಫಸ್ಟ್ ಐಟಮು ಏನಂತ ಇದೆ, ಪರ್ಚೇಸ್ ಎಕ್ಸ್ಪೆನ್ಸಸ್. ಸೊ ನಿಮಗೆ ಗೊತ್ತಾಗುತ್ತೆ ಪರ್ಚೇಸ್. ಸೊ ನಾವು ಯೂಶಲಿ ಏನು, ಇದು ಬಿಸ್ನೆಸ್ ಅಂದರೆ ಟ್ರೇಡ್, ಅದು ಬಿಸ್ನೆಸ್ ಆ್ಯಂಡ್ ಟ್ರೇಡ್ ಅಂತ ಕರಿತೀವಿ. ಸೊ ಟ್ರೇಡನ್ನ ಮೀನಿಂಗ್ ನಾವು ಏನಂತ ಕರಿತೀವಿ ಯೂಶಲಿ ಜನರಲ್ ಟರ್ಮಲ್ಲಿ? ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಟ್ರೇಡ್ ಅಲ್ವಾ. ಸೊ ನಾವು ಬಿಸ್ನೆಸ್ ಮಾಡಬೇಕು ಅಂತಂದಾಗ ನಾವೇನೋ ಒಂದು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ, ಅದನ್ನು ಸೇಲ್ ಮಾಡ್ತೀವಿ. ಅದು ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು. ಸೊ ಇಲ್ಲೂ ಅಷ್ಟೇ. ಸೊ ಪರ್ಚೇಸ್ ಮಾಡ್ತಾರಲ್ಲ, ಬೈಯಿಂಗ್ ಮೀನ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಗೂಡ್ಸ್ನ, ಸೊ ನಿಮಗಾಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ಗಳನ್ನ ಪರ್ಚೇಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಹೌದಲ್ವಾ. ಸೊ ಈ ಪರ್ಚೇಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ನಾವು ನೆಟ್ ಪರ್ಚೇಸ್ ಬೇಸಿಸ್ ಮೇಲೆ ನಾವು ಅದನ್ನು ಅಲೋಕೇಶನ್ ಮಾಡಬೇಕು. ಸೊ ಹಿಂಗೆ ಪರ್ಚೇಸ್ ಎಕ್ಸ್ಪೆನ್ಸಸ್ ಯಾವುದಿದೆ, ಫ್ರೈಟ್, ಕ್ಯಾರಿಯೇಜ್ ಇನ್ವರ್ಡ್ಸ್. ಇದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಿದ್ದೀನ, ಕನ್ಫ್ಯೂಷನ್ ಆಗಿಬಿಡ್ತೀರಾ. ಅವನು ಕ್ಯಾರಿಯೇಜ್ ಇನ್ವರ್ಡ್ ಅಂತ ಕೊಟ್ಟರೆ ಪರ್ಚೇಸ್ ಎಕ್ಸ್ಪೆನ್ಸಸ್. ಹಿಂಗೆ ಕ್ಯಾರೇಜ್ ಇನ್ವರ್ಡ್ ಅಂದರೆ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಗೂಡ್ಸ್ ಬರುತ್ತೆ, ಕ್ಯಾಶ್ ಆಗುತ್ತೆ. ಸೊ ಗೂಡ್ಸ್ ಬರ್ತಾ ಇದೆ ಅಂತಂದರೆ ಇನ್ವರ್ಡ್ಸ್ ಅಂತ ಅರ್ಥ. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಅಂದರೆ ಪರ್ಚೇಸ್ ಎಕ್ಸ್ಪೆನ್ಸಸ್. ಡ್ಯೂಟಿ ಅಂತಂದರೆ ಈಗ ಒಂದೊಂದು ಐಟಮ್ನ ಎಕ್ಸ್ಪ್ಲೇನ್ ಮಾಡೋಣ. ಪರ್ಚೇಸ್ ಎಕ್ಸ್ಪೆನ್ಸಸ್. ಈ ಫ್ರೈಟ್ ಅಂದರೆ ಏನಂತ ಕರಿತೀವಿ ನಾವು, ಯಾವುದು ಸಪೋಸ್ ಈಗ ನಾವು ತುಮಕೂರಲ್ಲಿ ಏಜೆನ್ಸಿ ಇದೆ, ಬ್ಯಾಂಗ್ಳೂರಲ್ಲಿದೆ ನಮ್ಮ ಡಿಸ್ಟ್ರಿಬ್ಯೂಟ್ರು, ಬ್ಯಾಂಗ್ಳೂರಿಂದ ನಮ್ಮ ತುಮಕೂರು ಏಜೆನ್ಸಿಗೆ ನಾವು ತರಿಸ್ಬೇಕು ಅಂತಂದರೆ ನಮಗೇನಾಗುತ್ತೆ, ಸೊ ನಮಗೆ ಅಲ್ಲಿ ಫ್ರೈಟ್ನ ಪೇ ಮಾಡಬೇಕಾಗಿ ಬರುತ್ತೆ. ಸೊ ದಿಸ್ ಇಸ್ ಫ್ರೈಟ್. ಆಮೇಲೆ ಕ್ಯಾರಿಯೇಜ್ ಇನ್ವರ್ಡ್ಸ್ ನಮ್ಮ ಗೂಡ್ಸ್, ಇದನ್ನು ಆಪೋಸಿಟ್ ವರ್ಡ್ ಇನ್ನೊಂದಿದೆ, ಕ್ಯಾರೇಜ್ ಔಟ್ವರ್ಡ್ ಅಂತ ಕರಿತೀವಿ. ಕ್ಯಾರೇಜ್ ಇನ್ವರ್ಡ್ ಬಂದು ಪರ್ಚೇಸ್ ಎಕ್ಸ್ಪೆನ್ಸಸ್ಸು, ಕ್ಯಾರೇಜ್ ಔಟ್ವರ್ಡ್ ಬಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು. ಕನ್ಫ್ಯೂಷನ್ ಆಗಬಾರ್ದು ನೀವು ಇಲ್ಲಿ. ನೆಕ್ಸ್ಟ್ ಡ್ಯೂಟಿ ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ನಾವು ಔಟ್ಸೈಡ್ ದ ಕಂಟ್ರಿಯಿಂದ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡಿದಾಗ ನಾವು ಕೆಲವೊಂದು ಡ್ಯೂಟಿನ ಪೇ ಮಾಡಬೇಕಾಗಿ ಬರುತ್ತೆ. ಸೊ ನಾವು ಅದನ್ನು ಪರ್ಚೇಸ್ ಎಕ್ಸ್ಪೆನ್ಸ್ನ ಕರಿತೀವಿ. ಆಕ್ಟ್ರಾಯ್ ಲೋಕಲ್ ಟ್ಯಾಕ್ಸ್ನ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ಆಕ್ಟ್ರಾಯ್ ಅಂತ ಕರಿತೀವಿ. ಡಿಸ್ಕೌಂಟ್ ರಿಸೀವ್ಡ್, ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ನಮ್ಮ ಸೆಲ್ಲರ್ ಏನಾದರೂ ನಮಗೇನ ಗೂಡ್ಸ್ಗೆ, ನಾವು ಪರ್ಚೇಸ್ ಮಾಡೋ ಗೂಡ್ಸ್ ಮೇಲೆ ನಮಗೇನೋ ಡಿಸ್ಕೌಂಟ್ ಕೊಟ್ಟರೆ ಅದನ್ನು ಡಿಸ್ಕೌಂಟ್ ರಿಸೀವ್ಡ್ ಅಂತ ಕರಿತೀವಿ. ಸೊ ಇವಿಷ್ಟು ನಮಗೇನಂತ ಕರಿತೀವಿ ನಾವು ಪರ್ಚೇಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇವೆಲ್ಲ. ಸೊ ಅದಕ್ಕೆ ನಾವು ಇಷ್ಟು ಐಟಮ್ ನಾವು ಯಾವ ಬೇಸಿಸ್ ಮೇಲೆ ಅಲೋಕೇಶನ್ ಮಾಡಬೇಕು, ನೆಟ್ ಪರ್ಚೇಸಸ್ ಮೇಲೆ. ಸೊ ಸರ್ ನೆಟ್ ಪರ್ಚೇಸಸ್ ಎಲ್ಲಿರುತ್ತೆ,
ಕ್ವಶನಲ್ಲಿ 100% ಇರುತ್ತೆ. ಡಿಪಾರ್ಟ್ಮೆಂಟ್ ಎನ ಪರ್ಚೇಸಸ್ ಎಷ್ಟು, ಡಿಪಾರ್ಟ್ಮೆಂಟ್ ಬಿನ ಪರ್ಚೇಸಸ್ ಎಷ್ಟು ಅಂತ. ಸೊ ನಾವು ಆ ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿ ಪರ್ಚೇಸಸ್ ಇದೆಯಲ್ಲ, ಸೊ ನೀವು ಅದನ್ನು ರೇಷಿಯೋ ಕನ್ವರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ರೇಷಿಯೋ ಕನ್ವರ್ಟ್ ಮಾಡೋದು ಹೆಂಗೆ ಅನ್ನೋದು, ಕನ್ವರ್ಟ್ ಮಾಡೋದು ಹೆಂಗೆ, ಡಿಸ್ಟ್ರಿಬ್ಯೂಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಜಸ್ಟ್ ನೀವು ಇಲ್ಲಿ ಯಾವ್ಯಾವ ಐಟಮ್ನ ಯಾವ ಬೇಸಿಸ್ ಮೇಲೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಈಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಏನಿದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ನಾವು ಸೇಲ್ಸ್ ಮಾಡ್ತೀವಿ. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕರೆಕ್ಟ್ ಅಲ್ವಾ? ಬೈಯಿಂಗ್ ರಿಲೇಟೆಡ್ ಅಲ್ಲ ಪರ್ಚೇಸ್ ಎಕ್ಸ್ಪೆನ್ಸಸ್, ಸೊ ಸೆಲ್ಲಿಂಗ್ ರಿಲೇಟೆಡ್ ಅಲ್ಲ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಾವು ನೆಟ್ ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವ ಬರ್ಬೋದು? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಅಡ್ವರ್ಟೈಸ್ಮೆಂಟ್. ಹೌದಾ ಸರ್, ಅಡ್ವರ್ಟೈಸ್ಮೆಂಟ್ ಯಾಕೆ ಸರ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್? ನಾನು ಅವಾಗಲೇ ನಿಮಗೆ ವೈ ಹೂ ಅದನ್ನ ಕ್ವಶನ್ ನೀವೇ ಮಾಡ್ಕೊಂಡು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸೇ ಯಾಕೆ ಆಗುತ್ತೆ? ಅಡ್ವರ್ಟೈಸ್ಮೆಂಟ್ ಮಾಡೋದೇನಕ್ಕೆ? ವೈ ಅಂತ ಕ್ವಶನ್ ಮಾಡ್ಕೊಳ್ಳಿ. ಮಾಡೋದೇನಕ್ಕೆ ಅಡ್ವರ್ಟೈಸ್ಮೆಂಟ್ ಏನಕ್ಕೆ ಮಾಡಿಸ್ಕೊರ ಮಾಡ್ತೀವಿ? ಜಸ್ಟ್ ಟು ಇನ್ಕ್ರೀಸ್ ದ ಸೇಲ್ಸ್. ಕರೆಕ್ಟ್ ಅಲ್ವಾ? ಸೇಲ್ಸ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಅಂದಮೇಲೆ ಯಾವ ರಿಲೇಟೆಡ್ ಇದು? ಯಾರಿಗೆ ಸಂಬಂಧಪಟ್ಟಿದ್ದು? ಸೇಲ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಹೇಳೋದ್ನಲ್ಲ, ಕ್ಯಾರೇಜ್ ಇನ್ವರ್ಡ್ಸ್ ಅಂದರೆ ಪರ್ಚೇಸ್ ಹೆಂಗಾಗುತ್ತೋ ಅದೇ ಥರ ಕ್ಯಾರೇಜ್ ಔಟ್ವರ್ಡ್ಸ್ ಬಂದು ಸೇಲ್ಸ್ ರಿಲೇಟೆಡು. ಡಿಸ್ಕೌಂಟ್ ಅಲೌಡ್. ನಾವಿಲ್ಲಿ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಸೆಲ್ಲರ್ ನಮಗೆ ಡಿಸ್ಕೌಂಟ್ ಕೊಡ್ತಾನೆ, ನಾವಿಲ್ಲಿ ಸೇಲ್ಸ್ ಮಾಡ್ಬೇಕಾದ್ರೆ ನಮ್ಮ ಬೈಯರ್ಸ್ಗೆ ನಾವೇನು ಮಾಡಬೇಕು? ಡಿಸ್ಕೌಂಟ್ನ ಕೊಡಬೇಕಾಗುತ್ತೆ. ಡಿಸ್ಕೌಂಟ್ ಅಲೌಡ್ ಕನ್ಫ್ಯೂಷನ್ ಆಗಬೇಡಿ. ಡಿಸ್ಕೌಂಟ್ ಅಂತ ಬಂದಿದ ತಕ್ಷಣ ಅಲೌಡ್ ಅವ್ರು ರಿಸೀವ್ಡ್ ಅದನ್ನು ನೋಡಿ ನೀವು ಫಸ್ಟ್. ರಿಸೀವ್ಡ್ ಆದರೆ ಪರ್ಚೇಸ್ ಎಕ್ಸ್ಪೆನ್ಸಸ್ಸು, ಅಲೌಡ್ ಆದರೆ ಸೇಲ್ಸ್ ಎಕ್ಸ್ಪೆನ್ಸಸ್ಸು. ಅರ್ಥ ಆಯ್ತಾ? ನೆಕ್ಸ್ಟು ಬ್ಯಾಡ್ ಡೇಟ್ಸ್. ಬ್ಯಾಡ್ ಡೇಟ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ಬ್ಯಾಡ್ ಡೇಟ್ಸ್ ಯಾವುದರಿಂದ ಕ್ರಿಯೇಟ್ ಆಗುತ್ತೆ ಅಂತಂದರೆ ಡೆಟಾರ್ಸಿಂದ ಕ್ರಿಯೇಟ್ ಆಗುತ್ತೆ. ಡೆಟಾರ್ಸ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ. ಸೊ ಸೇಲ್ಸಲ್ಲಿ ನಾನು ಎಲ್ಲ ಪ್ರತಿಯೊಂದು ಬಿಸ್ನೆಸ್ಸು ನಮಗೆ ಅಲ್ಲಿ ನಮಗೆ 40% ಮಾತ್ರನೇ ಕ್ಯಾಶ್ ಬೇಸಿಸ್ ಮೇಲೆ ಆಗುತ್ತೆ. ಸೊ ಇನ್ನು 60% ನಮ್ಗೆ ಯಾವ ಬೇಸಿಸ್ ಮೇಲೆ ಆಗುತ್ತೆ? ಕ್ರೆಡಿಟ್ ಬೇಸಿಸ್ ಮೇಲೆ ಆಗುತ್ತೆ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ನಾವು ಮಾಡಲೇಬೇಕಾಗಿ ಬರುತ್ತೆ, ಕ್ರೆಡಿಟ್ ಸೇಲ್ಸ್ ಮಾಡಲೇಬೇಕಾಗಿ ಬರುತ್ತೆ. ಸೊ ಆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಡೆಟಾರ್ಸ್ ಕ್ರಿಯೇಟ್ ಆಗುತ್ತೆ. ಇಫ್ ಇನ್ ಕೇಸ್ ಡೆಟಾರ್ಸ್ ನಮಗೆ ಬರಬೇಕಾಗಿರೋ ದುಡ್ಡು, ಸೊ ಅದ್ರಲ್ಲಿ ಯಾರನ್ನ ದುಡ್ಡು ಕೊಡಲಿಲ್ಲ ಅಂತಂದರೆ ಬ್ಯಾಡ್ ಡೇಟ್ಸ್ ಆಗುತ್ತೆ. ಸೊ ಅದು ನಮಗೆ ಬ್ಯಾಡ್ ಡೇಟ್ಸ್ ಅಂದರೆ ನಮ್ಗೆ ಅದೇನಾಗುತ್ತೆ? ಎಕ್ಸ್ಪೆನ್ಸಸ್ ಅಲ್ವಾ? ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೇಲ್ಸ್ ಕಮಿಷನ್. ಸೊ ನಾವು ಕಮಿಷನ್ ನಮ್ಮ ಸೇಲ್ಸ್ ಮ್ಯಾನ್ಸ್ಗಳು ಯಾರು ಇರ್ತಾರೆ ಅವ್ರಿಗೆ ನಾವು ಕಮಿಷನ್ ಕೊಡಬೇಕಾಗ್ಬರುತ್ತೆ. ಅವ್ರು ಏನು ಸೇಲ್ಸ್ ಮಾಡ್ತಾರೋ ಅದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ಸೇಲ್ಸ್ ನೀವು ಮಾಡಿರೋ ಸೇಲ್ಸ್ ಮೇಲೆ ನಾವು ಕಮಿಷನ್ ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಅದು ನಾವು ಕಮಿಷನ್ ಕೊಡಬೇಕಾಗಿ ಬರುತ್ತೆ. ಆಮೇಲೆ ಸೇಲ್ಸ್ ಮ್ಯಾನೇಜರ್ ಸ್ಯಾಲರಿ. ಕರೆಕ್ಟಾ? ಇವೆಲ್ಲ ಸೇಲ್ಸ್ ಅಂತಂದರೆ ಸೇಲ್ಸಿಗೆ ಸಂಬಂಧಪಟ್ಟಿದ್ದು ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸ್. ಸೊ ಡೆಟಾರ್ಸ್ ಏನಿರುತ್ತೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಅಷ್ಟೇ. ಈಗ 1 lakh rupees ಡೆಟಾರ್ಸ್ ಇದೆ ಅಂತಂದರೆ ಅದರಿಂದ 10% ಅಂತೂ ಯಾರನ್ನ ನಮಗೆ ಮೋಸ ಮಾಡೋರು ಇದ್ದೇ ಇರುತ್ತೆ, ನಮಗೆ ದುಡ್ಡು ಕೊಡ್ದಲ್ಲೇ ಇದ್ದೇ ಇರ್ತಾರೆ. ಸೊ ಅದನ್ನು ನಾವು ಅದಕ್ಕೋಸ್ಕರ ಪ್ರಾವಿಷನ್ಸ್ ಆಗಿ ಸ್ವಲ್ಪ 10% ನಾವು ಎತ್ತಿಡ್ಬೇಕಾಗಿ ಬರುತ್ತೆ. ಸೊ ನಾವು ಅದನ್ನೇನಂತ ಕರಿತೀವಿ? ಎಕ್ಸ್ಪೆನ್ಸಸ್. ಸೊ ಇವೆಲ್ಲ ಏನು ರಿಲೇಟೆಡ್ ಎಕ್ಸ್ಪೆನ್ಸಸ್ಸು? ಸೇಲ್ಸ್ ಎಕ್ಸ್ಪೆನ್ಸಸ್. ಸರ್ ನಿಮ್ಮ ಎಕ್ಸಾಮಲ್ಲಿ ಇದೇ ಥರ ನೀಟಾಗಿ ಅವನು ಸೇಲ್ಸ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಕ್ಯಾರೇಜ್ ಇನ್ವರ್ಡ್ಸ್, ಡಿಸ್ಕೌಂಟ್ ಅಂತ ಕೊಟ್ಟಿರಲ್ಲ. ಅವನು ಜಸ್ಟ್ ಬ್ಯಾಡ್ ಡೇಟ್ಸ್ ಅನ್ನೋ ಐಟಮ್ ಕೊಟ್ಟಿರ್ತಾನೆ. ನೀವು ಅದ್ರಲ್ಲಿ ಅರ್ಥ ಮಾಡ್ಕೊಬೇಕು. ಬ್ಯಾಡ್ ಡೇಟ್ಸ್, ವೈ, ಹೂಮ್ ಇವೆರಡು ಕ್ವಶನ್ ನೀವು ಅದಕ್ಕೆ ಅಪ್ಲೈ ಮಾಡಿದ್ರೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ವೈ ಬ್ಯಾಡ್ ಡೇಟ್ಸ್ ಏನಕ್ಕಾಗುತ್ತೆ? ನಾವು ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀವಿ, ಡೆಟಾರ್ಸ್ ಕ್ರಿಯೇಟ್ ಆಗಿರುತ್ತೆ, ಡೆಟಾರ್ಸ್ ದುಡ್ಡು ಕೊಡಲಿ ಅಂತಂದರೆ ನಮ್ಗೆ ಏನಾಗುತ್ತೆ? ಬ್ಯಾಡ್ ಡೇಟ್ಸ್ ಆಗುತ್ತೆ. ಸೊ ನೀವು ಅದನ್ನು ಕ್ವಶನ್ ಮಾಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಆಮೇಲೆ ಯಾರಿಗೆ ರಿಲೇಟೆಡ್ ಇದು? ಸೇಲ್ಸ್ ರಿಲೇಟೆಡ್. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ನೆಟ್ ಸೇಲ್ಸ್ ರೇಷಿಯೋ ಎಲ್ಲಿರುತ್ತೆ? ಕ್ವಶನಲ್ಲಿರುತ್ತೆ ನೆಟ್ ಸೇಲ್ಸು. ಡಿಪಾರ್ಟ್ಮೆಂಟ್ ಎ ನೆಟ್ ಸೇಲ್ಸ್ ಎಷ್ಟು, ಡಿಪಾರ್ಟ್ಮೆಂಟ್ ಬಿ ನೆಟ್ ಪರ್ಚೇಸಸ್. ಅರ್ಥ ಮಾಡ್ಕೊಬೇಕು ನೀವು. ಸೇಲ್ಸ್ ಅಂತ ಕಂಡಿದ ತಕ್ಷಣ ಅದನ್ನು ತಗೊಳಂಗಿಲ್ಲ. ಸೇಲ್ಸಲ್ಲಿ ಸೇಲ್ಸ್ ರಿಟರ್ನ್ಸ್ನ ಕಳೆದ್ರೆ ನಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ನೆಟ್ ಸೇಲ್ಸ್ ನಾವು ರೇಷಿಯೋ ಕನ್ವರ್ಟ್ ಮಾಡಬೇಕು. ರೇಷಿಯೋ ಕನ್ವರ್ಟ್ ಮಾಡಾದ್ಮೇಲೆ ನಾವು ಅದನ್ನು ಅಲೋಕೇಶನ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಮೀನ್ಸ್ ಎಕ್ಸ್ಪೆನ್ಸಸ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ಆಗೋ ಖರ್ಚುಗಳನ್ನ ನಾವೇನಂತ ಕರಿತೀವಿ? ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಯಾವ್ಯಾವ ಎಕ್ಸಾಂಪಲು? ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಹೀಟಿಂಗ್ ಆ್ಯಂಡ್ ಏರ್ ಕಂಡೀಷನ್. ಎ ಸಿ ಅಂದರೆ ಅಕೌಂಟ್ ಅಂತ ತಿಳ್ಕೊಂಬಿಟ್ಟಿರೋ ಮೇಲೆ. ಸೊ ಇದು A/C ಅಂತಂದರೆ ಏರ್ ಕಂಡೀಷನ್ಸ್. ಸೊ ರೆಂಟ್, ನಮ್ಮ ಬಿಲ್ಡಿಂಗ್ ಏನಿರುತ್ತೋ ಆ ಬಿಲ್ಡಿಂಗ್ಗೆ ನಾವು ರೆಂಟ್ ಪೇ ಮಾಡಬೇಕಾಗಿರುತ್ತೆ. ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಹೀಟಿಂಗ್ ಆ್ಯಂಡ್ ಏರ್ ಕಂಡೀಷನ್. ಸೊ ಇಲ್ಲೇನು ಅಂತಂದು ತುಂಬ ಇಂಪಾರ್ಟೆಂಟು. ಇದು ಯಾವ ಬೇಸಿಸ್ ಮೇಲೆ ಹಂಚಬೇಕು? ಸ್ಪೇಸ್ ಆಕ್ಯುಪೈಡ್. ಸರಿ, ಸ್ಪೇಸ್ ಆಕ್ಯುಪೈಡ್ ಅಂತಂದ್ರೇನು? ಸಪೋಸ್ ಒಂದು ಬಿಲ್ಡಿಂಗ್ ನಾವು ಈಗ ಬಿಲ್ಡಿಂಗ್ ರೆಂಟ್ನ ಪೇ ಮಾಡ್ತೀವಿ.
ನಾವೊಂದು ಬಿಲ್ಡಿಂಗ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಆ ಬಿಲ್ಡಿಂಗಲ್ಲಿ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ ಅಂತ ನಾವು ಡಿವೈಡ್ ಮಾಡೋಕ್ಕಲ್ಲ. ನಾವು ಅಲ್ಲೇನು ಮಾಡಿರ್ತೀವಿ, ಆ ಬಿಲ್ಡಿಂಗಲ್ಲಿ ಎಲ್ಲ ಥರ ಐಟಮ್ನ ನಾವು ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕೋ ಆ ಪ್ರಾಡಕ್ಟ್ನ ನೀವು ನಮ್ಮ ಸೇಲ್ಸ್ ಮ್ಯಾನ್ ಕಡೆಯಿಂದ ಅಥವಾ ಏಜೆಂಟ್ಗಳ ಕಡೆಯಿಂದ ನಾವು ಅದನ್ನು ಮಾಡ್ತಾ ಇರ್ತೀವಿ, ಗುಡ್ಸ್ನ ಸೇಲ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಎ ಎಷ್ಟು ಸ್ಪೇಸ್ ಆಕ್ಯುಪೈಡ್ ಮಾಡಿದೆ, ಡಿಪಾರ್ಟ್ಮೆಂಟ್ ಬಿ ಎಷ್ಟು ಸ್ಪೇಸ್ ಆಕ್ಯುಪೈಡ್ ಮಾಡಿದೆ, ಡಿಪಾರ್ಟ್ಮೆಂಟ್ ಸಿ ಎಷ್ಟು ಅಂತ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ. ಸೊ ಆ ಬೇಸಿಸ್ ಮೇಲೆ ರೆಂಟ್ನ ರೇಟ್ ಆ್ಯಂಡ್ ಟ್ಯಾಕ್ಸಸ್ನ ಮುನ್ಸಿಪಲ್ ಟ್ಯಾಕ್ಸ್ ಇರ್ಬೋದು ಅಥವಾ ಅದರ್ ಟ್ಯಾಕ್ಸ್ ಆಗಿರ್ಬೋದು. ಸೊ ನಾವು ಅದನ್ನು ಪೇ ಮಾಡಬೇಕಾಗಿ ಬರುತ್ತೆ. ಹೀಟಿಂಗ್ ಆ್ಯಂಡ್ ಏರ್ ಕಂಡೀಷನ್. ಸೊ ಹೀಟಿಂಗ್ ಆ್ಯಂಡ್ ಏರ್ ಕಂಡೀಷನ್ಸ್ನ ಯೂಶುವಲಿಯಾಗಿ ನಾವು ಇಲ್ಲ ತೋರಿಸಿದ್ವಿ ನೋಡಿ, ಲೈಟ್ ಪಾಯಿಂಟ್ಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಲೈಟ್ ಪಾಯಿಂಟ್ಸ್ ನಮ್ಗೆ ಏನೋ ಕೊಟ್ಟಿಲ್ಲ ಅಂತ ಅಂದಾಗ ನಾವು ಸ್ಪೇಸ್ ಆಕ್ಯುಪೈಡ್ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿ ಬರುತ್ತೆ. ಸೊ ಇಷ್ಟು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಸು. ಫಿಕ್ಸ್ಡ್ ಎಕ್ಸ್ಪೆನ್ಸ್ ಅಂದರೆ ಎಕ್ಸ್ಪೆನ್ಸಸ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ಸು ರೆಂಟ್ಸ್, ರೇಟ್ಸ್, ಟ್ಯಾಕ್ಸಸ್ ಆ್ಯಂಡ್ ರೇಟ್ ಆ್ಯಂಡ್ ಟ್ಯಾಕ್ಸಸ್, ಹೀಟಿಂಗ್ ಆ್ಯಂಡ್ ಏರ್ ಕಂಡೀಷನಿಂಗ್. ಸೊ ಇವೆಲ್ಲ ನಾವು ಸ್ಪೇಸ್ ಆಕ್ಯುಪೈಡ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಫ್ ಇನ್ ಕೇಸ್ ಹೀಟಿಂಗ್ ಆ್ಯಂಡ್ ಏರ್ ಕಂಡೀಷನ್ ಕೊಟ್ಟು ನಮಗೇನ ಲೈಟ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಅಂತಂದರೆ, ಸೊ ನಾವು ಲೈಟ್ ಪಾಯಿಂಟ್ಸ್ ಮೇಲೆ ಹಾಕ್ತೀವಿ. ಲೈಟ್ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂತಂದಾಗ ಸ್ಪೇಸ್ ಆಕ್ಯುಪೈಡ್ ಮೇಲೆ ಹಾಕ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್ ಆನ್ ಮೆಷಿನರಿ. ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ಒಂದು ಏನು ಏಜೆನ್ಸಿ ಇರುತ್ತೆ, ಸೊ ಅದರಲ್ಲಿ ಮೆಷಿನರೀಸ್ ಇರುತ್ತೆ ಕೆಲವೊಂದು. ಸೊ ಆ ಮೆಷಿನರೀಸ್ಗೆ ನಾವು ಪ್ರತಿ ಇಯರ್ ನಾವೇನು ಮಾಡಬೇಕು, ಡಿಪ್ರಿಸಿಯೇಷನ್ನ ತೆಗಿಬೇಕಾಗಿ ಬರುತ್ತೆ. ಯಾಕೆಂದ್ರೆ ನಾವು ಅದನ್ನು ಯೂಸ್ ಮಾಡಿರ್ತೀವಿ. ನೀವು ಅದನ್ನು PUC ಕಲ್ತಿರ್ತಾರೆ ಡಿಪ್ರಿಷನ್ ಏನಕ್ಕೋಸ್ಕರ ತೆಗಿಬೇಕು ಅಂತಂದರೆ. ಸೊ ಅದರಲ್ಲಿ ಮತ್ತೆ ಅದಕ್ಕೆ ರೀಪೇರ್ಸ್ ಆಗಿ ಮಾಡಿರ್ತೀವಿ. ಏನೋ ಸಮಸ್ಯೆ ಇದ್ದೇ ಇರುತ್ತೆ ಮಷಿನ್ ಅಂತಂದಮೇಲೆ, ಅದ್ರ ಮೇಲೆ ಇನ್ಶೂರೆನ್ಸ್ ಪೇ ಮಾಡಿರ್ತೀವಿ. ಸೊ ಇವೆಲ್ಲವೂ ನಾವು ವ್ಯಾಲ್ಯೂ ಆಫ್ ಮಷಿನರಿ. ಡಿಪಾರ್ಟ್ಮೆಂಟ್ ಎ ವ್ಯಾಲ್ಯೂ ಆಫ್ ಮಷಿನರಿ ಎಷ್ಟಿದೆ, ಡಿಪಾರ್ಟ್ಮೆಂಟ್ ಬಿ ವ್ಯಾಲ್ಯೂ ಆಫ್ ಮಷಿನರಿ ಎಷ್ಟಿದೆ ಅಂತ ಕೊಟ್ಟಿರ್ತಾನೆ. ಸೊ ಅದನ್ನು ರೇಷಿಯೋ ಕನ್ವರ್ಟ್ ಮಾಡಿ ಆ ಬೇಸಿಸ್ ಮೇಲೆ ನಾವು ಅದನ್ನು ಅಲೋಕೇಶನ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್ ಆನ್ ಎಲೆಕ್ಟ್ರಿಸಿಟಿ. ಎಕ್ಸ್ಪೆನ್ಸ್ ಆನ್ ಎಲೆಕ್ಟ್ರಿಸಿಟಿ ಅಂದರೆ ಲೈಟ್ಸ್ ಆ್ಯಂಡ್ ಹೀಟಿಂಗ್ ಅಂತ ಕರಿತೀವಿ. ಸೊ ನಾವು ಯೂಶಲಿ ನೀವು ಮನೆ ಕರೆಂಟ್ ಬಿಲ್ ಕಟ್ತೀರಾ. ಸೊ ಅದನ್ನು ಅವ್ರು ಯಾವ ಬೇಸ್ ಮೇಲೆ ಕಟ್ಸ್ಕೊಂತಾರೆ, ನಿಮ್ಮ ಮನೆ ಹತ್ರ ಒಂದು ಮೀಟ್ರ್ ಹಾಕಿರ್ತಾರೆ. ಆ ಮೀಟ್ರ್ ರೀಡಿಂಗ್ ನೋಡ್ತಾರೆ, ಲಾಸ್ಟ್ ಮಂತ್ಗೆ ಈ ಮಂತ್ಗೂ ಡಿಫ್ರೆನ್ಸ್ ಇರೋದಕ್ಕೆ ಸೊ ಎಕ್ಸ್ಟ್ರಾ ಮಿನಿಮಮ್ ಅಂತ ಅಮೌಂಟ್ ಅವರು ಪೇ ಮಾಡ್ತಾರೆ, ಪೇ ಮಾಡಿಸ್ಕೊಂಡು. ಸೊ ಅದೇ ಥರ ಇಲ್ಲೂ ಅಷ್ಟೇ ಯಾವ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಮೀಟರ್ ರೀಡಿಂಗ್ ಕೊಟ್ಟಿರ್ತಾನೆ ಅಥವಾ ಲೈಟ್ ಪಾಯಿಂಟ್ಸ್ ಕೊಟ್ಟಿರ್ತಾನೆ ಅಥವಾ ಸ್ಪೇಸ್ ಆಕ್ಯುಪೈಡ್. ಸೊ ಇಷ್ಟಲ್ಲಿ ಯಾವ ಒಂದು ಬೇಸಿಸ್ ಕೊಟ್ಟರು ನೀವು ಅದ್ರ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಯಾವ್ದಂದ್ರೆ ಎಕ್ಸ್ಪೆನ್ಸಸ್ ಆನ್ ಎಲೆಕ್ಟ್ರಿಸಿಟಿ. ಸೊ ಇವೆಲ್ಲ ನಿಮಗೆ ಕ್ವಶನ್ ಕೊಟ್ಟಿರ್ತಾನೆ, ಡೋಂಟ್ ವರಿ. ಸೊ ನೆಕ್ಸ್ಟ್ ಈಸ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್. ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಯಾವ್ದ್ರ ಮೇಲೆ ಇನ್ಶೂರೆನ್ಸ್ ಮಾಡಿರ್ತಾರೋ ಸೊ ನೀವು ಆ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ನೋಡಿ ಇಲ್ಲಿ ಇನ್ಶೂರೆನ್ಸ್ ಆನ್ ಸ್ಟಾಕ್ ಮೇಲೆ ನಾನು ಇನ್ಶೂರೆನ್ಸ್ ನೀವು ಪೇ ಮಾಡಿದರೆ ವ್ಯಾಲ್ಯೂ ಆಫ್ ಸ್ಟಾಕ್ ಮೇಲೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್ ಆಗಿದ್ರೆ ಏರಿಯಾ ಆಕ್ಯುಪೈಡ್. ಕರೆಕ್ಟಾಗಿ ಬಿಲ್ಡಿಂಗ್ ನೀವೇ ಯೂಶಲಿ ಹೆಂಗೆ ನೀವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ತಾನೇ ಅಳ್ತಾ ಮಾಡೋದು. ಸೊ ಅದಕ್ಕೋಸ್ಕರ ಏರಿಯಾ ಆಕ್ಯುಪೈಡ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಇನ್ಶೂರೆನ್ಸ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಇನ್ಶೂರೆನ್ಸ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಸೊ ವ್ಯಾಲ್ಯೂ ಆಫ್ ಮೆಷಿನರಿ. ಸೊ ಇಲ್ಲಿ ಏನಿದೆ ಇನ್ಶೂರೆನ್ಸು ಸ್ಟಾಕ್ ಮೇಲಿದ್ರೆ ವ್ಯಾಲ್ಯೂ ಆಫ್ ಸ್ಟಾಕ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ. ಬಿಲ್ಡಿಂಗ್ ಮೇಲಿದ್ರೆ ಏರಿಯಾ ಆಕ್ಯುಪೈಡ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮೇಲಿದ್ರೆ ವ್ಯಾಲ್ಯೂ ಆಫ್ ಮೆಷಿನರಿ ಮೇಲೆ ನೀವು ಅಲೋಕೇಶನ್ನ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಈಸ್ ವೆಲ್ಫೇರ್ ಎಕ್ಸ್ಪೆನ್ಸಸ್. ಅಂದರೆ ವೆಲ್ಫೇರ್ ನಮ್ಮ ಎಂಪ್ಲಾಯಿಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಇವೆಲ್ಲ. ಸೊ ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಲೈಬ್ರರಿ ವೆಲ್ಫೇರ್ ಎಕ್ಸ್ಪೆನ್ಸಸ್, ಲೈಬ್ರರಿ ಎಕ್ಸ್ಪೆನ್ಸಸ್, ವೆಲ್ಫೇರ್ ಎಕ್ಸ್ಪೆನ್ಸಸ್. ಸೊ ಇವೆಲ್ಲ ಏನೋ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಎಲ್ಲಿ ಎಷ್ಟು ನಂಬರ್ ಆಫ್ ಎಂಪ್ಲಾಯೀಸ್ ಇದ್ದಾರೆ, ಬಿ ಎಲ್ಲಿ ಎಷ್ಟಿದ್ದಾರೆ, ಸಿ ಎಲ್ಲಿ ಎಷ್ಟಿದೆ ಅಂತ ನಮ್ಮ ಕ್ವಶನಲ್ಲಿ ಕೊಟ್ಟಿರ್ತಾನೆ. ಸೊ ಅದನ್ನು ನೀವು ಯೂಶಲಿ ರೇಷಿಯೋ ಕನ್ವರ್ಟ್ ಮಾಡಿ ಸೊ ಆ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ. ಪವರ್ನ ನಾವು ಹಾರ್ಸ್ ಪವರ್ ಬೇಸಿಸ್ ಮೇಲೆ ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹಾರ್ಸ್ ಪವರ್ ಅಂತಂದರೆ ನಮ್ಗೆ ಏನಿಲ್ಲ ಪವರ್ ಅಂದರೆ ಡೈರೆಕ್ಟಾಗಿ ಪವರ್ ಅಂತ ಕೊಟ್ಟರೆ ಅವನೇ ಕ್ವಶನಲ್ಲಿ ಕೊಟ್ಟಿರ್ತಾನೆ ಹಾರ್ಸ್ ಪವರ್ ಅಂತ. ಸೊ ನೀವು ಹಾರ್ಸ್ ಪವರ್ನ ನೀವು ರೇಷಿಯೋ ಕನ್ವರ್ಟ್ ಮಾಡಿದ್ರೆ ಸೊ ನಿಮ್ಗಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ಏನಿದೆ ಬೇಸಿಸ್ ಫಾರ್ ಅಲೋಕೇಶನ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ನೀವು ಒಂದ್ಸತಿ ನೀವು ಇಲ್ಲಿ ಫಸ್ಟ್ ಇಯರಲ್ಲಿ ಯೂಶಲಿ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಇದು ಫಸ್ಟ್ ಇಯರ್ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಿಮಗೆ ಈ ಸಿಲೆಬಸ್ ಆ ಸಿಲೆಬಸ್ಸಲ್ಲಿ ಇದನ್ನು ಇಟ್ಟಿರ್ತಾರೆ. ಸೊ ಇಫ್ ಇನ್ ಕೇಸ್ ನೀವೇನ ತುಂಬ ಕಲ್ತಿದ್ದೆ ಆದರೆ ನೀವು ಇದನ್ನು ಈ ಅಲೋಕೇಶನ್ಸ್ನ ಕಲ್ತಿದ್ದೆ ಆದರೆ ಮತ್ತೆ ನಿಮಗೆ ನೆಕ್ಸ್ಟ್ ಇಯರಲ್ಲಿ ಅಥವಾ ಸೆಕೆಂಡ್ ಇಯರಿಗೆ ಬಂದಾಗ ಕಾರ್ಪೊರೇಟಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ ಮತ್ತೆ ನಿಮ್ಗೆ ಇದು ರಿಪೀಟ್ ಆಗುತ್ತೆ. ಸೊ ಅದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದೂ. ಆಮೇಲೆ ಇದನ್ನು ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ರೆ ಬಯಾಟ್ ಮಾಡ್ತಾರೆ. ಅದು ಬಯಾಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ವೈ ಹೋಮ್ ಅನ್ನೋ ಕ್ವಶನ್ ನೀವು ಅಪ್ಲೈ ಮಾಡಿದ್ರೆ ಪ್ರತಿಯೊಂದು ಎಕ್ಸ್ಪೆನ್ಸಸ್ಗೂ ಸೊ ನಿಮಗೆ ಯಾವ ಬೇಸಿಸ್ ಮೇಲೆ ಅಲೋಕೇಶನ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡಿ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.